ಎರಡು ಬೈ ಎಲೆಕ್ಷನ್ ಇರುತ್ತೆ ಸರ್. ಕಾಂಗ್ರೆಸ್ ಅಲ್ಲಿ ಕೂಡ ಎರಡು ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಜಾಸ್ತಿ ಜನ ಅದನ್ನ ನಮಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ, ಅಸಮಾಧಾನ ಕೂಡ ನೋಡಿ. ಅಂತ ಏನು ಬಾಗಲಕೋಟೆಯಲ್ಲಿ ಏನು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದ್ರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದರೆ ಯಾರ ಮನೆಯಲ್ಲಿ ಯಾರಾದರೂ ಅವರು ಸಾವಾದರೆ ಅವರು ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಭಾಳ ವರ್ಷಗಳಿಂದ ಒಂದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ. ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ನಾಯಕರೇನು ರಿಟೈರ್ ಆಗಿದ್ದಾರೆ ಸರ್. ಆ ಸಮುದಾಯ ಬರಬೇಕಲ್ಲ ಅಂತ ಅಸಮಾಧಾನ ಇರೋದು ಹಾಗೇನಿಲ್ಲ. ಇವತ್ತು ನಮಗೆಲ್ಲ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಜೊತೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಇಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಗೊಂದಲ ಇದ್ರ ಮೇಲೆ ಏನಾದರೂ ಉಪಚುನಾವಣೆ ಪರಿಣಾಮ ಬೀರ್ಬೋದು? ಯಾವ ಗೊಂದಲನೇ ಇಲ್ಲ. ಅದು ಎಲ್ಲ ಗೊಂದಲ ಎಲ್ಲ ಮಾಧ್ಯಮ ಸೃಷ್ಟಿ ಅಲ್ಲ ಸರ್. ಅವರು ಹೈಕಮಾಂಡ್ ಹೇಳಿದ್ರೆ ಇನ್ನೂ 2 ಬಜೆಟ್ ಅನ್ನು ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರು ಇದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಇಬ್ಬರು ನಾಯಕರು ಹೇಳಿದ್ದಾರೆ. ಅದಕ್ಕೆ ಪಕ್ಷದಲ್ಲಿ ಏನೋ ಗೊಂದಲ ಇಲ್ಲ, ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಸೃಷ್ಟಿ. ಪಕ್ಷದ ನಾಯಕರು ನಿಮ್ಮ ಲೀಡರ್ ಸಚಿವರು ಹೇಳ್ತಾ ಇದ್ದಾರೆ. ನಮ್ಮ ನೋಡಿ ನಾಯಕರು ಹೇಳಿದ್ದಾರೆ. ಯಾಕಂದ್ರೆ ನೀವು ಪ್ರಶ್ನೆ ಲೀಡಿಂಗ್ ಕ್ವಶನ್ ಕೇಳಲ್ವ? ಈಗ ಕೇಳಿದಾಗ ಅವರು ರಿಯಾಕ್ಟ್ ಮಾಡ್ತಾರೆ ಬೇರೆ ಬೇರೆ ನಾಯಕರು. ಹಾಗಾಗಿ ಪಕ್ಷದಲ್ಲಿ ಏನೂ ಗೊಂದಲ ಇಲ್ಲ, ಬಹಳ ಸ್ಪಷ್ಟತೆ ಇದೆ. ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಎಲ್ಲರೂ ಒಪ್ಕೊಳ್ತೀವಿ ಅಂತ ಮಾತು ಮಾನ್ಯ.